ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದನಿ ಗುರುವೇ ಯೋಗಿನಾಥ. ಬಂಧುಗಳೇ, ಇವತ್ತು ನಾನೇನು ತಿಳಿದವನಲ್ಲ. ನೀವೆಲ್ಲರೂ ಸ್ವಾಮೀಜಿಯವರ ಒಂದು ಆಶ್ರಮದಲ್ಲಿದ್ದು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನೀವು ಸಾಗ್ತಾ ಇದ್ದೀರಾ. ನೀವು ತಿಳಿದವರು, ನಾನು ಅಲ್ಪ ತಿಳಿದವರು. ಆದರೂ ಸಹ ನನಗೆ ಗೊತ್ತಿರೋದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಜೀವನ ಈ ಜಗತ್ತಿಗೆ ಯಾಕೆ ಬರುತ್ತೆ? ನಾವು ಮಾನವರಾಗಿ ಯಾಕೆ ಹುಟ್ಟಿದ್ದೇವೆ? ಹುಟ್ಟುವ ಕಾರಣವೇನು? ಮತ್ತೆ ಭವಬಂಧನ ಭವಪಾಶವಾದ ಕಾರಣವೇನಯ್ಯ? ಹಿಂದಣ ಜನ್ಮದಲ್ಲಿ ಲಿಂಗವ ಜರಿದನಾಗಿ, ಹಿಂದಣ ಸಿರಿಯಲಿ ಜಂಗಮವ ಜರಿದನಾಗಿ, ಅರಿದೊಡಿ ಸಂಸಾರ ಹೊದ್ದಲ್ಲಿ ಬರೀ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳ್ತಾರೆ. ನಾವು ಯಾಕೆ ಮತ್ತೆ ಮತ್ತೆ ಈ ಜನ್ಮಗಳನ್ನು ಎತ್ತಿ ಬರ್ತೇವೆ ಅಂದರೆ, ನಾವು ಪಾಪ ಮತ್ತು ಪುಣ್ಯಗಳನ್ನು ಮಾಡ್ತಾ ಇದ್ದೇವೆ. ಈ ಪಾಪ ಮತ್ತು ಪುಣ್ಯಗಳ ಮೊತ್ತವೇ ಈ ಮಾನವನ ಜನ್ಮ. ಈ ಮಾನವನ ಜನ್ಮ ಸಿಗೋದಕ್ಕೆ ಎಷ್ಟು ಜನ್ಮಗಳು ಬೇಕು ಅಂತ ನಮಗರಿವಿದೆಯಾ? ಗೊತ್ತಿದೆಯಾ ನಮಗೆ? ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾರೆ, ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಜೀವರಾಶಿಯೊಳಗೆ ಬಂದೆ ಬಾರದ ಭವಂಗಳ ಉಂಡೆ ಉಂಡೆ, ಹಿಂದಣ ಜನ್ಮವೇನಾದಡಾಗಲಿ ಮುಂದೆ ನೀ ಕರುಣಿಸ ಚನ್ನಮಲ್ಲಿಕಾರ್ಜುನ. ಎಷ್ಟು ಜನ್ಮಗಳನ್ನು ಹೇಳ್ತಾರೆ ಅಕ್ಕಮಹಾದೇವಿ ತಾಯಿಯವರು? 84 ಲಕ್ಷ ಜೀವರಾಶಿ. 84 ಲಕ್ಷ ಜೀವರಾಶಿಗಳಲ್ಲಿ 4 ಥರದ ಪ್ರಭೇದಗಳಲ್ಲಿ ನಾವು ಬರ್ತೀವಿ ಜಗತ್ತಿಗೆ. ಅಂಡಜ, ಪಿಂಡಜ, ಉದ್ಭಿಜ, ಜರಾಯುಜ ಅಂತೇಳಿ 21 ಲಕ್ಷ, 21 ಲಕ್ಷ, 21 ಲಕ್ಷ, ಹೀಗೆ 84 ಲಕ್ಷ ಜೀವರಾಶಿಗಳನ್ನು ದಾಟಿದ ನಂತರ ಸಿಗುವಂತಹ ಪವಿತ್ರವಾದಂತಹ ಜನ್ಮ, ಪರಿಪೂರ್ಣವನ್ನು ತಿಳ್ಕೊಳ್ಳುವಂತಹ ಜನ್ಮ, ಅರಿವಿನ ಜನ್ಮ, ಇದು ಮಾನವ ಜನ್ಮ. ನಾವು ಮಾನವರಾಗಿ ಹುಟ್ಟಬೇಕಾದ್ರೆ ಇಷ್ಟು ಜನ್ಮಗಳನ್ನು ದಾಟಬೇಕು. ಹಾಗಾದರೆ ಎಷ್ಟು ಜನ್ಮಗಳಿಂದ ಈ ಆತ್ಮ ಯಾವ್ಯಾವ ರೀತಿಯಲ್ಲಿ ಈ ಜಗತ್ತಿಗೆ ಬಂದಿದೆ? ಅಂಡಜ ರೂಪದಲ್ಲಿ, ಪಿಂಡಜದ ರೂಪದಲ್ಲಿ, ಉದ್ಭಿಜದ ರೂಪದಲ್ಲಿ, ಜರಾಯುಜದ ರೂಪದಲ್ಲಿ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳ ರೂಪದಲ್ಲಿ ಈ ಜಗತ್ತಿಗೆ ನಾವು ಜನ್ಮಗಳನ್ನು ಎತ್ತಿ ಬರ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ? ಗೊತ್ತಿದ್ದೋ ಗೊತ್ತಿಲ್ಲದೋ ಪಾಪಗಳನ್ನು ಮಾಡ್ತಾ ಇದ್ದೀವಿ, ಗೊತ್ತಿದ್ದೋ ಗೊತ್ತಿಲ್ಲದನೋ ಪುಣ್ಯಗಳನ್ನು ಮಾಡ್ತಾ ಇದ್ದೀವಿ. ಆಸೆ, ಆಮಿಷ, ರೋಷ, ಅನುಷ ವಿಷಯಾದಿಗಳನ್ನು ತುಂಬಿಕೊಂಡು ಭವಬಂಧನದಲ್ಲಿ ನಾವು ಸಿಲುಕಿ ಒದ್ದಾಡ್ತಾ ನರಳಾಡ್ತಾ ಏನೂ ಗೊತ್ತಿಲ್ಲದ ಹಾಗೆ ಒಂದಿನ ಕಣ್ಣು ಮುಚ್ಚಿಬಿಡ್ತೀವಿ. ಹೌದಲ್ಲ? ಹಾಗಾದರೆ ಇದಕ್ಕೆ ಅಂತ್ಯನೇ ಇಲ್ವಾ? ಇದಕ್ಕೆ ಕೊನೆಯೇ ಇಲ್ವಾ ಅಂತ ತಿಳ್ಕೊಂಡಾಗ ನಮಗೆ ಗುರು ಬೇಕಾಗ್ತಾರೆ. ಎಂಥ ಗುರು ಬೇಕಾಗ್ತಾರೆ? ಸದ್ಗುರು ಬೇಕಾಗ್ತಾರೆ. ಸತ್ಯವನ್ನು ಅರಿತವರು, ಸದ್ಗುಣಗಳನ್ನು ಹೊಂದಿದವರು, ಸದಾಚಾರವನ್ನು ಅಳವಡಿಸಿಕೊಂಡವರು, ಸನ್ಮಾರ್ಗದಲ್ಲಿ ನಡೆಯುತ್ತಿರುವವರು, ಸತ್ಯ, ನಿಷ್ಠೆ, ತ್ಯಾಗ, ಅಹಿಂಸೆಗಳನ್ನು ಬಲ್ಲವರು, ಪ್ರತಿಯೊಬ್ಬ ಮಾನವನ ಒಳಿತಿಗಾಗಿ ಈ ಜಗತ್ತಿಗೆ ಅವತರಿಸಿ ಬರುವಂಥವರೇ ಸದ್ಗುರುಗಳು. ಅಂಥವರ ಸಾಲಿನಲ್ಲಿ ನಮಗೆ ಗುರುಗಳು ಸಿಕ್ಕಿದ್ದಾರೆ. ಯಾರು? ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮೀಜಿಯವರು. ಅಂಥವರ ಆಶ್ರಯದಲ್ಲಿ ನಾವು ಇವತ್ತು ಇದ್ದೀವಿ ಅಂತಂದರೆ ಇದು ಹಿಂದಿನ ಜನ್ಮದ ಪರಿಣಾಮ. ಹಿಂದಿನ ಜನ್ಮದ ಯಾವುದೋ ಒಂದು ಪರಿಣಾಮ ಇರೋದ್ರಿಂದ ಇವತ್ತು ನೀವು ಇಲ್ಲಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಕಾರಣರಾಗಿದ್ದೇವೆ. ಅಕ್ಕಮಹಾದೇವರು ಅದನ್ನೇ ಹೇಳೋದು, ಹಿಂದಿನ ಜನ್ಮದ ಪರಿಣಾಮ ಮುಂದಿನ ಜನ್ಮಕ್ಕೆ ಕಾರಣ. ಯಾವುದೋ ಒಂದು ಸುಕೃತ ಇಲ್ಲದೆ ನಾವು ಈ ಮಾರ್ಗಕ್ಕೆ ಬರೋಕ್ಕಾಗಲ್ಲ.
ಇವತ್ತು ನಾವು ಈ ಆಶ್ರಮ ನೋಡಬೇಕು ಅಂತ ಬಂದಿರ್ಬೋದು, ಅಥವಾ ಆರೋಗ್ಯವನ್ನು ಸರಿ ಮಾಡ್ಕೋಬೇಕು ಅಂತ ಬಂದಿರ್ಬೋದು, ಅಥವಾ ಯಾವುದೋ ಒಂದು ಸೇವೆಯನ್ನು ಮಾಡಬೇಕು ಅಂತ ಬಂದಿರ್ಬೋದು, ಅಥವಾ ಇಲ್ಲಿ ಏನು ನಡೀತಾ ಇದೆ ಚಟುವಟಿಕೆಗಳನ್ನು ಗಮನಿಸೋಣ ಅಂತ ಬಂದಿರ್ಬೋದು. ಯಾವುದೋ ಒಂದು ರೂಪದಲ್ಲಿ ನಾವು ಇಲ್ಲಿಗೆ ಬಂದಿದ್ದೇವೆ ಅಲ್ವಾ. ಬಂದು ಗುರುಗಳ ಒಂದು ಆಶ್ರಮದಲ್ಲಿ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದೇವೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ, ಗುರುಗಳ ವಾಣಿಯನ್ನು ಕೇಳಿಸ್ಕೊಳ್ತಾ ಇದ್ದೇವೆ. ಅವರು ಏನು ಅನುಭವಿಸಿ ಆಚರಿಸಿ ಅಳವಡಿಸ್ಕೊಂಡು ನಮಗೆ ಅನುಭವ ನೀಡ್ತಾ ಇದ್ದಾರೋ ಅದನ್ನು ನಾವು ಅರ್ಥೈಸ್ಕೊಂಡ್ರೆ ನಮ್ಮ ಜೀವನ ಪಾವನ ಆಗ್ತದೆ. ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನವ ಕಳಿಯಲು ಅರಿಯರು. ಗುರುವಿಗಿಂತ ಬಂಧುಗಳು ಉಂಟೆ ಜಗದೊಳಗೆ ಸರ್ವಜ್ಞ ಅಂತಾರೆ. ಹೌದಲ್ಲ, ಸರ್ವಜ್ಞ ಕೈ ಏನು ಹೇಳ್ತಾರೆ? ಬಂಧುಗಳಾದವರು ನಮ್ಮ ಹತ್ರ ಇದ್ದರೆ ಬರ್ತಾರೆ, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಿ ಅಂತ ಹೇಳಿ 4 ಮಾತುಗಳನ್ನು ಆಡಿ ಇರ್ತಾರೆ, ಊಟ ಮಾಡ್ತಾರೆ, ನಾವು ಕೊಟ್ಟಿದ್ದನ್ನು ತೆಗೆದುಕೊಂಡು ಹೋಗ್ತಾರೆ. ಆದರೆ ಬಂಧನವ ಕಳೆಯಲು ಅರಿಯರು. ಏನು ಬಂಧನ? ಗೊತ್ತಿದ್ದೋ ಗೊತ್ತಿಲ್ಲದೆ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಪುಣ್ಯಗಳನ್ನು ಅವರು ನಮಗೆ ತಿಳಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ಸಹ ನಮ್ಮ ಹಾಗೆ ನರರೂಪದ ಮಾನವರು. ಆದರೆ ಸದ್ಗುರುಗಳು ಅಂತವರು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಬೇಕು, ಸತ್ಯವನ್ನು ಅರಿಯಬೇಕು, ಸದಾಚಾರದಲ್ಲಿ ಇವರನ್ನು ಬೆಳೆಸಬೇಕು, ಈ ಜಗತ್ತಿನ ಬಹುಬಂಧನದಿಂದ ಅವರನ್ನು ಮುಕ್ತರಾತ್ಮಾಗಿ ಮಾಡಿ ಪರಮಾತ್ಮನಿಗೆ ಅವರನ್ನು ಒಪ್ಪಿಸಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಳ್ಳುವಂತಹ ತ್ಯಾಗಿಗಳು ಯಾರು ಇದ್ದರೆ ಲಿಂಗಾನಂದ ಅಪ್ಪಾಜಿ ಅಂತವರು, ಮಾತಾಜಿ ಅಂತವರು, ಬಸವಾನಂದ ಸ್ವಾಮೀಜಿ ಅಂತವರು, ಇಳಕಲ್ ಮಹಾಂತ ಶಿವಯೋಗಿಗಳಂತವರು, ಅತಿನಿ ಶಿವಯೋಗಿಗಳಂತವರು. ಹೌದಲ್ಲ, ಇವರೆಲ್ಲರೂ ನಮಗೆ ಜಗತ್ತಿಗೆ ಆವಾಗವಾಗ ಅವತರಿಸಿ ಬರ್ತಾರೆ. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನೆಟ್ಟಿದ್ದನೆಯ್ಯ ಒಬ್ಬ ಶರಣ. ಅವ್ರು ಯಾರು? ಒಬ್ಬ ಬಸವಣ್ಣ. ಯಾಕೆ ಬಂದರು ಬಸವಣ್ಣವರು ಈ ಜಗತ್ತಿಗೆ? ಈ ಮಾನವನ ಒಂದು ಜನ್ಮ ಅಂಧಕಾರದಲ್ಲಿ, ಅಜ್ಞಾನದಲ್ಲಿ, ಹೌದಲ್ಲ, ಅನಾಚಾರದಲ್ಲಿ ನಡೀತಾ ಇದೆ. ಇದನ್ನು ಸನ್ಮಾರ್ಗದಲ್ಲಿ, ಸದಾಚಾರದಲ್ಲಿ ಪರಮಾತ್ಮನ ಕಡೆಗೆ ಇವನ್ನೆಲ್ಲ ಒಂದು ಕರ್ಕೊಂಡು ಹೋಗಬೇಕು, ಅವರಿಗೆ ಒಂದು ಸತ್ಯವನ್ನು ಅರಿಯಬೇಕು ಅಂತ ಹೇಳಿ ಪರಮಾತ್ಮನ ಕಾರುಣ್ಯ ಧರಿಸಿ ಈ ಮರ್ತ್ಯಲೋಕಕ್ಕೆ ಬಂದು ಈ ಮರ್ತ್ಯಲೋಕವನ್ನು ಶಿವಪುರವನ್ನಾಗಿ, ಕಲ್ಯಾಣವನ್ನಾಗಿ ಮಾಡ್ತಾರೆ. ಹೌದಲ್ಲ, ಬಸವಣ್ಣವ್ರು ಬಂದಂತಹ ಕಾಲ 12ನೇ ಶತಮಾನ. ಅವರು ಈ ಜಗತ್ತಿಗೆ ಬಂದು ಏನೆಲ್ಲ ಮಾಡಿದರು? 8ನೇ ವಯಸ್ಸಿಗೆ ಮನೆಯನ್ನು ಬಿಟ್ಟು, ಯಾರಿಗಾಗಿ ಮನೆಯನ್ನು ಬಿಟ್ಟರು? ಹೆಣ್ಣಿಗಾಗಿ ಬಿಟ್ಟರು. ಮೊದಲು ಗೊತ್ತಲ್ಲ ನಿಮಗೆ, ಬಸವಣ್ಣನವರು ಹೆಣ್ಣಿಗಾಗಿ ಬಿಟ್ಟರು. ಹೆಣ್ಣಿಗಾಗಿ ಅಂದರೆ ಏನು? ಹೆಣ್ಣು ಬೇಕು ಅಂತ ಬಿಡಲಿಲ್ಲ, ಹೆಣ್ಣಿಗೆ ಒಂದು ಸಮಾನತೆಯನ್ನು ಕೊಡಬೇಕು. ಹೆಣ್ಣಿಗೆ ಅಲ್ಲಿಯವರೆಗೆ ಅವಳನ್ನು ಶೂದ್ರರ ಒಂದು ರೂಪದಲ್ಲಿ, ಅವಳನ್ನು ಕೆಳಮಟ್ಟದ ರೂಪದಲ್ಲಿ, ಅವಳೊಂದು ಭೋಗದ ವಸ್ತು, ಒಂದು ಯಂತ್ರವಾಗಿ ಅವಳನ್ನು ದಾಸಿಯನ್ನಾಗಿ ಮಾಡಿಕೊಂಡಂತಹ ಈ ಸಮಾಜದಲ್ಲಿ ಅವಳಿಗೆ ಒಂದು ಸ್ಥಾನವನ್ನು ಕೊಡಬೇಕು. ಅವಳಿಗೆ ಒಂದು ಸ್ಥಾನ, ಮಾನ, ಗೌರವವನ್ನು ಕೊಟ್ಟು ಅವಳನ್ನು ಸಹ ಮುಕ್ತಾಳಾತ್ಮವಾಗಿ ಮಾಡಬೇಕು ಅನ್ನೋದೇ ಬಸವಣ್ಣವರು ಅಲ್ವಾ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತರ ಶಿವಯೋಗಿ ಸಿದ್ದರಾಮೇಶ್ವರ. ಅಂಥ ಒಂದು ಹೆಣ್ಣಿಗೆ ದೈವತ್ವವನ್ನು ತಂದುಕೊಟ್ಟಂಥವ್ರು ಯಾರು ಅಂತಂದರೆ ಅಪ್ಪ ಬಸವಣ್ಣವರು. ಅಕ್ಕ ನಾಗಮ್ಮ ತಾಯಿಯವರಿಗೆ ಉಪನಯನ ಮಾಡಿರಲ್ಲ, ಹೆಣ್ಮಕ್ಳಿಗೆ ಬ್ರಾಹ್ಮಣರಲ್ಲಿ ಉಪನಯನವನ್ನು ಮಾಡಲ್ಲ, ಹೌದಲ್ಲ. ಆದರೆ ಬಸವಣ್ಣವರು ಪ್ರಶ್ನೆ ಮಾಡ್ತಾರೆ, 8ನೇ ವಯಸ್ಸಿಗೆ ಉಪನಯನ ಮಾಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಅಕ್ಕನಿಗೆ ಮೊದಲು ಮಾಡಿ ನಂತರ ನನಗೆ ಮಾಡಿ ಅಂತ. ಅವಾಗ ಏನಂತ ಹೇಳ್ತಾರೆ? ಹೆಣ್ಣು ರಜಸೂತಕಕ್ಕೆ ಒಳಗಾಗ್ತಾಳೆ, ಅವಳು ಈ ಒಂದು ದ್ವಿಜ ಸಂಸ್ಕಾರವನ್ನು ಪಡ್ಕೊಳ್ಳೋಕ್ಕೆ ಅರ್ಹಳಲ್ಲ. ಆಗ ಬಸವಣ್ಣವರು ಪ್ರಶ್ನೆ ಏನು ಮಾಡ್ತಾರೆ? ಹೆಣ್ಣಿನಿಂದಲೇ ಈ ಜಗತ್ತು ಸೃಷ್ಟಿ ಅಲ್ವಾ. ಹೆಣ್ಣಿನ ಒಂದು ಮುಟ್ಟು ನಿಂತರೆ ತಾನೇ ಪಿಂಡ ಆಗಿ, ಮಗುವಾಗಿ ಈ ಜಗತ್ತಿಗೆ ನಾವು ಗಂಡಾಗಿ ಈ ಜಗತ್ತಿಗೆ ಬರ್ತೀವಿ. ಹೆಣ್ಣಿನ ಮುಟ್ಟುದಿಲ್ಲದೇ ಇದ್ದರೆ ಪಿಂಡ ಆಗಿ, ಮಗುವಾಗಿ, ಗಂಡಾಗಿ ಜಗತ್ತಿಗೆ ಬಂದವನು ಹೇಗೆ ಶ್ರೇಷ್ಠ ಆಗ್ತಾನೆ? ಹೆಣ್ಣು ಹೇಗೆ ಕನಿಷ್ಠಳಾಗ್ತಾಳೆ? ಹೌದಲ್ಲ. ಹಾಗಾಗಿ ಹೆಣ್ಣಿಗೆ ಒಂದು ಸ್ಥಾನಮಾನ ಕೊಡಬೇಕು, ದೀನ ದಲಿತರಿಗೆ ಒಂದು ಸ್ಥಾನಮಾನ ಕೊಡಬೇಕು, ನೊಂದವರಿಗೆ, ಬೆಂದವರಿಗೆ, ಅವರೆಲ್ಲರಿಗೂ ಒಂದು ಧರ್ಮ ಮಾರ್ಗವನ್ನು ಕೊಡಬೇಕು. ಎಲ್ಲರೂ ದೇವರನ್ನು ಪೂಜಿಸಿ ಅರ್ಚಿಸಿ ತಮ್ಮ ಆತ್ಮೋದ್ಧಾರವನ್ನು ಮಾಡ್ಕೋಬೇಕು ಅನ್ನೋದೇ ಬಸವಣ್ಣನವರ ಒಂದು ಸೈದ್ಧಾಂತಿಕ ವಿಚಾರಧಾರೆ.
ಅಂತ ಬಸವಣ್ಣನವರನ್ನು ಪಡೆದಂಥವ್ರು ನಾವೆಲ್ಲರೂ ಧನ್ಯರು. ಆದರೆ ಬಸವಣ್ಣನವರು ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದೀವಿ ನಾವು? ಹೌದಲ್ಲ? 1993ರಲ್ಲಿ ಬಸವಾನಂದ ಸ್ವಾಮೀಜಿಯವರು ಲಿಂಗಾನಂದ ಸ್ವಾಮೀಜಿಯವರ ಒಂದು ಪ್ರವಚನವನ್ನು ಕೇಳಿ ಮನೆ ಬಿಟ್ಟು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಕೂಡಲಸಂಗಮಕ್ಕೆ ಹೋಗಿ ತಮ್ಮ ಜೀವನವನ್ನು ಈ ಮಾರ್ಗದಲ್ಲಿ ಸವೆಸಿ ಸಾರ್ಥಕ ಮಾಡ್ಕೋಬೇಕು ಅಂತ ಬಂದಂತಹ ಮಹಾಂತಿಯಾಗಿ ಬಸವಾನಂದ ಮಹಾಸ್ವಾಮೀಜಿಯವರು. ಹೌದಲ್ಲ? ಅವರು ಬರದೇ ಇದ್ದಿದ್ರೆ ಇವತ್ತು ನಾವು ಆರೋಗ್ಯವನ್ನು ಸರಿ ಮಾಡ್ಕೊಳ್ಳೋಕೆ ಇಲ್ಲಿ ಬರ್ತಾ ಇದ್ವಾ? ಇಂಥ ಮಹಾಮನೆಯನ್ನು ನೋಡ್ತಾ ಇದ್ವಾ? ಈ ಒಂದು ಅರಣ್ಯದಲ್ಲಿ ಇಂಥ ಭವ್ಯವಾದಂತಹ ಆಧ್ಯಾತ್ಮ ಕೇಂದ್ರವನ್ನು ನಾವು ಕಾಣ್ತಾ ಇದ್ವಾ? ಇವತ್ತು ಅವರಿಂದ ಎಷ್ಟೋ ಜನಗಳಿಗೆ ಶಾಂತಿ, ಸಮಾಧಾನ, ನೆಮ್ಮದಿಯ ಬದುಕನ್ನು ಅನುಗ್ರಹಿಸಿದ್ದಾರೆ ಬಸವಾನಂದ ಸ್ವಾಮೀಜಿಯವರು. ಹೌದಲ್ಲ? ಅವರೊಬ್ಬರು ಬರದೇ ಇದ್ದಿದ್ರೆ ಏನೆಲ್ಲ ಆಗ್ತಿತ್ತು? ಎಷ್ಟೋ ಜನ ಲಕ್ಷಗಳನ್ನು ಹಾಸ್ಪಿಟ್ಲಿಗೆ ಸುರಿತಾ ಇದ್ದಾರೆ. ಹೌದಲ್ಲ? ಅಂತಹ ಅನಿಷ್ಟ ಜೀವನ ಮಾಡ್ಕೋಬಾರ್ದು. ತಮ್ಮ ಜೀವನವನ್ನು ಒಂದು ಸುಂದರಮಯವಾಗಿ ಮಾಡ್ಕೋಬೇಕು ಅಂತಲೇ ಅವರು ಈ ಉಪವಾಸದ ಒಂದು ಕ್ರಮ ಮಾಡಿ ಅವರಿಗೆ ಆಧ್ಯಾತ್ಮಿಕ ಚಿಂತನೆಗಳನ್ನು ನೀಡಿ ದೇಹ, ಮನಸ್ಸು, ಆತ್ಮಗಳ ಇವೇನು ಮೂರು ಘಟಗಳಲ್ಲಿ ಈ ಜಗತ್ತಿಗೆ ನಾವು ಬಂದಿದ್ದೀವಲ್ಲ, ಈ ಮೂರಕ್ಕೂ ಆಹಾರ ಬೇಕು. ಈ ಮೂರನ್ನು ಸಹ ಸದೃಢವಾಗಿ ಇಟ್ಕೋಬೇಕು, ಆರೋಗ್ಯವಾಗಿ ಇಟ್ಕೋಬೇಕು. ಆವಾಗ ನಾವು ಮಾನವತ್ವದಿಂದ ದೈವತ್ವದವರೆಗೆ ಹೋಗೋದಕ್ಕೆ ಸಾಧ್ಯ ಅಂತೇಳಿ ಇಂತಹ ಒಂದು ಕೇಂದ್ರವನ್ನು ತೆಗೆದು ಇಂಥ ಮಹಾಮನೆಯನ್ನು ಕಟ್ಟಿ ನಮ್ಮೆಲ್ಲರ ಒಂದು ಆತ್ಮೋದ್ಧಾರವನ್ನು ಮಾಡ್ತಿರುವಂತಹ ಮಹಾಸ್ವಾಮೀಜಿಯವರ ಒಂದು ಆಶ್ರಮದಲ್ಲಿ ನಾವೆಲ್ಲರೂ ಇವತ್ತು ಭಾಗಿಯಾಗಿರೋದು ನಮ್ಮೆಲ್ಲರ ಒಂದು ಇಂದಿನ ಜನ್ಮದ ಒಂದು ಸುದೈವ ಅಂತ ನಾನು ಭಾವಿಸ್ತೇನೆ. ಹೌದಲ್ಲ? ನಾನು ಮಾತಾಡ್ತಾ ಇರೋದ್ರಲ್ಲಿ ಕೆಲವಾದರೂ 4 ಮಾತು ಅರ್ಥ ಆದರೆ ಸಾಕು. ನಾನೇನು ಪರಿಪೂರ್ಣನಲ್ಲ. ಈ ಜಗತ್ತಿಗೆ ನಾವೆಲ್ಲರೂ ಅಪರಿಪೂರ್ಣನೇ. ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲಿಯೋದಿದೆ, ಒಂದೊಂದು ತಿಳಿಯೋದಿದೆ ಅಲ್ವಾ? ಸರ್ವರೊಳಗೆ ಒಂದೊಂದು ನುಡಿಯ ಕಲಿತು ಸರ್ವಜ್ಞನೇ ತಾನಾದ ಅಂತ ಹೇಳ್ತಾನೆ ಸರ್ವಜ್ಞ. ಹಾಗಾಗಿ ನಾವು ಈ ಜಗತ್ತಿಗೆ ಬಂದಿರೋದು ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ನಾನು ಅಂದರೆ ಯಾರು? ನಾನು ಅಂದರೆ ಚನ್ನಬಸವಣ್ಣನ? ನಾನು ಅಂದರೆ ಮಹಾದೇವನ? ನಾನು ಅಂದರೆ ಗಿರಿಜಾನ? ಯಾರು ಅಲ್ಲ. ಈ ಜಗತ್ತಿಗೆ ಬಂದ ಮೇಲೆ ಈ ಹೆಸರನ್ನು ಹೆತ್ತವರು ಇಡ್ತಾರೆ. ಹೌದಲ್ಲ? ಅದಕ್ಕೂ ಮೊದಲು ಇದಕ್ಕೆ ಉಸಿರು ಕೊಟ್ಟವ್ರು ಯಾರು? ಪ್ರಾಣ ಕೊಟ್ಟವ್ರು ಯಾರು? ಈ ಜಗತ್ತಿಗೆ ಕಳಿಸ್ಕೊಟ್ಟವ್ರು ಯಾರು? ಇದನ್ನು ಅರ್ಥ ಮಾಡಿಕೊಂಡು ನಾನು ಯಾರು ಅಂತ ತಿಳ್ಕೊಂಡಾಗ ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಹೌದಲ್ಲ? ದೇಹಕ್ಕಾಗಿ ಅನ್ನ, ಮನಸ್ಸಿಗಾಗಿ ಜ್ಞಾನ, ಆತ್ಮಕ್ಕಾಗಿ ಧ್ಯಾನ. ಆಹಾರ ಈ ದೇಹ ಸದೃಢವಾಗಿರಲು ಬೇಕು. ಈ ಮನಸ್ಸು ವಿಕಾಸ ಆಗಬೇಕಾದ್ರೆ ಜ್ಞಾನ ಬೇಕು. ಒಳ್ಳೆಯ ಸಾಹಿತ್ಯವನ್ನು ಓದೋದು, ಅಧ್ಯಯನ ಮಾಡೋದು. ಹೌದಲ್ಲ? ಇವನ್ನೆಲ್ಲ ಕೇಳ್ತಾ ಅದೇ ರೀತಿ ಆತ್ಮ ಅನ್ನೋದೊಂದು ಇದೆ. ಅದ್ರ ಕಡೆ ಯಾವ ಥರ ನಾವು ಗಮನ ಕೊಟ್ಟಿದ್ದೀವ? ಆತ್ಮದ ಅರಿವನ್ನು ನಮ್ಗೆ ಯಾವ ಥರ ಮೂಡಿಸ್ಕೊಂಡಿದ್ದೀವ? ಅದ್ರ ಬಗ್ಗೆ ಯಾವತ್ತೂ ಗಮನ ಕೊಟ್ಟಿಲ್ಲ. ದೇಹ ಮತ್ತು ಮನಸ್ಸುಗಳು ಎರಡನ್ನು ಮಾತ್ರ ನಾವು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ, ಕಾಪಾಡ್ಕೊಳ್ಳೋದಕ್ಕೆ, ಅವಕ್ಕೆ ಒಂದು ಮನೋರಂಜನೆಯನ್ನು ಕೊಡೋದಕ್ಕೆ ದೇಹ ಕೇಳಿದ್ದನ್ನು ತಿನ್ನಿಸ್ತಾ ಇದ್ವಿ. ಮನಸ್ಸು ಕೇಳಿದ್ದನ್ನ ಒಂದು ನಾಟಕನೋ, ರಸಮಂಜರಿನೋ, ಏನೋ ಭಕ್ತಿಗೀತೆಗಳನ್ನ ಏನೋ ಕೇಳಿಕೊಂಡು ಅಥವಾ ಒಳ್ಳೆಯ ಒಂದು ಜ್ಞಾನವನ್ನು ಪಡ್ಕೊಂಡು ಬದುಕ್ತಾ ಇದ್ದೀವಿ. ಯಾವತ್ತಾದರೂ ಒಂದಿನ ನಾವು ನಮ್ಮೊಳಗಡೆ ಒಂದು ಚೈತನ್ಯ ಇದೆ, ಅದು ಪ್ರಾಣ. ಆ ಪ್ರಾಣ ಚೈತನ್ಯ ಅದೇ ಆತ್ಮ. ಆ ಆತ್ಮಕ್ಕೆ ಏನಾದರೂ ನಾವು ಗೌರವ ಕೊಟ್ಟಿದ್ದೀವ? ಎಷ್ಟೋ ಜನ್ಮಗಳಿಂದ ಈ ಜಗತ್ತಿಗೆ ಬರ್ತಾನೇ ಇದೆ. ಹೌದಲ್ಲ? ಹೇಳಿದ್ನಲ್ಲ, 84 ಲಕ್ಷ ಜೀವರಾಶಿಗಳನ್ನು ದಾಟಿ ಈ ಅರಿವಿನ ಜನ್ಮ, ಈ ಮಾನವ ಜನ್ಮ ಅರಿವಿನ ಜನ್ಮ. ಇವನಿಗೆ ಮಾತನಾಡಕ್ಕೆ ಬರ್ತದೆ, ವಿಚಾರ ಮಾಡೋಕ್ಕೆ ಬರ್ತದೆ, ಇವನಿಗೆ ತಿಳುವಳಿಕೆ ಇದೆ, ಜ್ಞಾನ ಇದೆ. ಈ ಪ್ರಕೃತಿನೇ ಅವನಿಗೆ ಎಲ್ಲ ರೀತಿಯಲ್ಲೂ ಅನುಭವವನ್ನು ಕಲಿಸುತ್ತೆ. ನಾವು ಎಷ್ಟು ತಿಳ್ಕೊತಾ ಇದ್ದೀವಿ? ತಿಳ್ಕೊತಾ ಇದ್ದೀವ? ಹೆಂಡಿಗಾಗಿ ಸತ್ತದೊಂದು ಕೋಟಿ, ಮಣ್ಣಿಗಾಗಿ ಸತ್ತದೊಂದು ಕೋಟಿ, ಹೊನ್ನಿಗಾಗಿ ಸತ್ತದೊಂದು ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವರ ನಾರನ್ನು ಕಾಣೆ. ಪರಮಾತ್ಮನಿಗಾಗಿ ನಾವು ಯಾರು ಸಾಯ್ತೀವಿ ಅಂತ ನಿರ್ಧಾರ ಮಾಡಿದ್ದೀವ? ಹಣ, ಆಸ್ತಿ, ಅಧಿಕಾರದ ಹಿಂದೆನೇ ಹೋಗ್ತಾ ಇದ್ದೀವಿ. ಅರಿಷಡ್ವರ್ಗಗಳ ಹಿಂದೆನೇ ಹೋಗ್ತಾ ಇದ್ದೀವಿ. ಸಪ್ತ ವ್ಯಸನಗಳನ್ನು ಅಳವಡಿಸ್ಕೊಂಡಿದ್ದೀವಿ. ಅಷ್ಟ ಮದಗಳನ್ನು ಅಳವಡಿಸ್ಕೊಂಡಿದ್ದೀವಿ. ಹೌದಲ್ಲ? ಇವನ್ನ ಉದಾತ್ತೀಕರಿಸ್ಕೊಂಡು, ದೈವೀಕರಿಸ್ಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋದು ಯಾವಾಗ? ಇಂತಹ ಗುರುಗಳು ಸಿಕ್ಕಾಗಲೂ ನಾವು ಅದನ್ನು ಅಳವಡಿಸ್ಕೊಳ್ಳಿಲ್ಲ ಅಂದರೆ ನಮ್ಮಂಥ ಮೂಢಾತ್ಮರು ಇನ್ಯಾರಿದ್ದಾರೆ? ಸಿಗದೇ ಇದ್ರೆ ಬೇರೆ, ಸಿಕ್ಕಿದಾರಲ್ಲ. ನಮಗೆ ಸನ್ಮಾರ್ಗವನ್ನು ತೋರಿಸೋದಕ್ಕೆ ಅವರು ಸಿಕ್ಕಿದಾರಲ್ಲ.
ಹಾಗಾಗಿ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನಾನೇನು ನಿಮ್ಮ ಮುಂದೆ ಪರಿಪೂರ್ಣ ಅಂತ ಹೇಳ್ಕೊತಾ ಇಲ್ಲ, ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾವೇನು ಇವತ್ತು ಡಿಗ್ರಿ ಮಾಡ್ಕೊಂಡಿದ್ದೀವಿ, ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದೀವಿ, PhD ಮಾಡ್ಕೊಂಡಿದ್ದೀವಿ, ಇದೆಲ್ಲ ನಮ್ಮ ಉಪಜೀವನಕ್ಕಾಗಿ, ನಮ್ಮ ಜ್ಞಾನವನ್ನು ವಿಕಾಸ ಮಾಡ್ಕೊಳ್ಳೋದಕ್ಕಾಗಿ. ಆದರೆ ಜೀವನಕ್ಕಾಗಿ ಏನು ಮಾಡ್ಕೊಂಡಿದ್ದೀವಿ? ಜೀವನ ಅಂದರೆ ಎಷ್ಟೋ ಜನ್ಮಗಳಿಂದ ಬಂದಂತಹ ಈ ಆತ್ಮವನ್ನು ಉದಾತ್ತೀಕರಿಸಿ ದೈವೀಕರಿಸಿಕೊಂಡು ಪರಮಾತ್ಮನಲ್ಲಿ ನಾವು ಮತ್ತೆ ಈ ಸಮಾಜದ ಒಳಿತಿಗಾಗಿ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಂತೆ ಅಂತಹ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವ ಅಂತ ನಮ್ಮ ಆತ್ಮಾವಲೋಕನ ಮಾಡ್ಕೊಂಡಾಗ ಮಾತ್ರ ನಮ್ಮ ಜೀವನ ಅಂದಿನಿಂದ ಇನ್ನೊಂದು ಮಾರ್ಗ ಇದೆ, ಆ ಮಾರ್ಗದಲ್ಲಿ ನಾವು ಹೋಗಬೇಕು. ಸ್ವಾಮೀಜಿಯವ್ರಿಗೆ ಯಾವ್ದಾರ ಸ್ವಾರ್ಥ ಇದೆಯಾ? ಏನೇ ಗಳಿಸ್ಲಿ, ಏನೇ ಬಳಸ್ಲಿ, ಎಂಥ ಬಿಲ್ಡಿಂಗ್ನ ಕಟ್ಟಲಿ, ಏನಾದ್ರು ತೆಗೆದುಕೊಂಡು ಹೋಗ್ಬೇಕು ಅಂತ ಏನಾದ್ರು ಮಾಡ್ತಾ ಇದ್ದಾರಾ? ಇಲ್ಲ. ಎಲ್ಲರ ಆತ್ಮ ಲೇಸಾಗಬೇಕು, ಸಕಲ ಜೀವಾತ್ಮನಿಗೆ ಲೇಸಾಗಬೇಕು, ಅವರು ಒಳ್ಳೇದಾಗಬೇಕು, ಒಳ್ಳೆ ಜೀವನವನ್ನು ಪ್ರತಿಯೊಬ್ಬ ಮಾನವನು ಮಾಡಬೇಕು. ಹೌದಲ್ಲ? ಹಾಗಂತ ಅವರು ಈ ಒಂದು ಆಶ್ರಮವನ್ನು ಕಟ್ಟಿದ್ದಾರೆ. ಎಲ್ಲರನ್ನ ಕರೆದು ಅವರಿಗೆ ಆರೋಗ್ಯದ ಬಗ್ಗೆ, ದೇಹದ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದಾರೆ. ತಮ್ಮ ಮುಂದಿನ ಜೀವನ ಒಳ್ಳೆ ಜೀವನ ಆಗಬೇಕು ಅಂತಂದರೆ ನೀವು ಇಂತಹ ಆರೋಗ್ಯ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ, ಇಂಥ ಜ್ಞಾನವನ್ನು ಪಡ್ಕೊಳ್ಳಿ, ನಿಮ್ಮ ಆತ್ಮೋದ್ಧಾರಕ್ಕಾಗಿ ಲಿಂಗಾಂಗ ಯೋಗವನ್ನು ಮಾಡಿ, ಎಲ್ಲ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರಲ್ವ. ಹಾಗಾಗಿ ಅಂತಹ ಗುರು ಸಿಕ್ಕಿರೋದು ನಮ್ಮ ಎಷ್ಟೋ ಜನ್ಮಗಳ ಪುಣ್ಯದ ಫಲ. ಅದಕ್ಕೆ ನಾನು ಒಂದು ಗೀತೆ ಆಡಿದೆ, ಗುರುವೇ ನಾನು 1-0, 0 ಗೆಲ್ಲಿ ಬೆಲೆ ಇದೆ. 0 ಬೆಲೆ ಇದೆಯಾ? 0 - 0 = 0. 0 0 + 0 0 ÷ 0. ಹೌದಲ್ಲ? 0ಗೆ ಯಾವತ್ತಾರು ಬೆಲೆ ಇದೆಯಾ? ಸಂಖ್ಯೆ ಅಂತ ಭಾಗವಾಗಿದ್ದರೆ ಇದೆ, ಹಿಂಭಾಗಿದ್ದರೆ ಇಲ್ಲ. ಆ 0 ಹಿಂದೆ ಇದ್ದ ಅಂಕಿ 0ಗಾಗ ಬೆಲೆ ಇದೆ. ಹೌದಲ್ಲ? ಆ ಹಿಂದೆ ಅಂಕಿ ಯಾರು? ಗುರು. ಹೌದಲ್ಲ? 0ಯಿಂದ 1 ಹಾಕಿದ್ರೆ 10 ಆಗುತ್ತೆ, 2 0ಯಿಂದ 1 ಹಾಕಿದ್ರೆ 100 ಆಗುತ್ತೆ, 3 0ಯಿಂದ 1 ಹಾಕಿದ್ರೆ 1000 ಆಗುತ್ತೆ. ಹೀಗೆ ಅಧಿಕಾರ ಅನ್ನುವಂತಹ ಒಂದು 0, ವಿದ್ಯಾ ಅನ್ನುವಂತಹ ಒಂದು 0, ಅಂತಸ್ತು ಅನ್ನುವಂತಹ ಒಂದು 0, ಶ್ರೀಮಂತಿಕೆ ಅನ್ನುವಂತಹ ಒಂದು 0 ಎಲ್ಲ ಇದೆ ನಮ್ಮ ಹತ್ರ, ಎಲ್ಲ ಸಂಪಾದನೆ ಮಾಡ್ಕೊಂಡಿದ್ದೀವಿ. ಆದರೆ ಹಿಂದೆ ಒಬ್ಬ ಗುರು ಇಲ್ಲ ಅಂತಂದ್ರೆ ಇದು ಯಾವತ್ತಿದ್ರೂ 0ನೇ. ಅದಕ್ಕೆ ಬಸವಾದಿ ಶರಣರು ಏನು ಹೇಳಿದ್ರು ಅಂದ್ರೆ, ಕಾಯಕವೇ ಕೈಲಾಸ, ದಾಸೋಹವೇ ದೇವಧಾಮ. ಸತ್ಯಶುದ್ಧವಾಗಿ ಕಾಯಕವನ್ನು ಮಾಡಿ ಪ್ರಾಮಾಣಿಕವಾಗಿ ಹಣವನ್ನು ಗಳಿಸಿ ಮತ್ತೆ ಅದನ್ನು ಸಮಾಜ, ರಾಷ್ಟ್ರ, ಧರ್ಮಕ್ಕಾಗಿ ದಾಸೋಹದ ಮುಖಾಂತರ ಸವೆಸಿ ಅಂತ ಹೇಳಿದ್ದಾರೆ. ಇದನ್ನು ನಾವು ಮಾಡ್ತಾ ಇದ್ದೀವ? ಎಷ್ಟೇ ಬಂದರೂ ನನಗೆ ಇರಲಿ, ನನ್ನ ಹೆಂಡತಿಗೆ ಇರಲಿ, ನನ್ನ ಮಕ್ಕಳಿಗೆ ಇರಲಿ, ನನ್ನ ಬಂಧುಗಳಿಗೆ ಇರಲಿ, ಹೌದಲ್ಲ, ಇರಲಿ 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 ಅಂತ ಎಲ್ಲವನ್ನ ಇಲ್ಲೇ ಬಿಟ್ಟು ಮುಂದೆ ಹೋಗ್ಬಿಡ್ತೀವಿ. ಇಲ್ಲ, ಹೌದಲ್ಲ? ಇದ್ದಾಗಲೇ ಕೊಟ್ಟರೆ, ದಾನ ಧರ್ಮ ಮಾಡಿದರೆ ನಿಮಗೆ ಮುಂದಿನ ದಿನಗಳಲ್ಲಿ ಅದು ಒಂದು ಒಳ್ಳೆಯ ಮಾರ್ಗವನ್ನು, ಸದ್ಗತಿಗೆ ಒಂದು ಮಾರ್ಗ ಆಗುತ್ತೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತ್ತೇನೆ ಬೇಡ, ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತಾರೆ. ಹೌದಲ್ಲ? ಏನು ಭೂಮಿಗೆ ಬಿತ್ತೀವೋ ಅದೇ ಥರ ನಾವು ಬೆಳಿತೀವಿ. ಎಷ್ಟೇ ಬೆಳೀಲಿ ಅದನ್ನೆಲ್ಲ ಮನೇಲೆ ಇಟ್ಕೊಂಡ್ರೆ ಮತ್ತೆ ಬೆಳೆ ಜಾಸ್ತಿ ಆಗುತ್ತಾ? ಹಾಗಲ್ಲ ತಾನೆ? ಮತ್ತೆ ಭೂಮಿಯಲ್ಲಿ ಬಿತ್ತಿದ್ರೆ ತಾನೆ ನಮಗೆ ಬೆಳೆ ಬರೋದು. ಹಾಗೆ ನಮ್ಗೆ ಯಾವುದೋ ರೂಪದಲ್ಲಿ ಹಣ ಎಲ್ಲ ಸಿಗುತ್ತೆ, ಅಧಿಕಾರ ಸಿಗುತ್ತೆ, ಅದನ್ನು ನಾವು ಮತ್ತೆ ಇಲ್ಲದಿರೋದವರಿಗೆ ಕೊಡಬೇಕು. ಜ್ಞಾನನೂ ಅಷ್ಟೇ, ತಿಳುವಳಿಕೆ ಇರೋರು ತಿಳಿಯದವರಿಗೆ ನೀಡಬೇಕು. ಹೀಗೆ ಕೊಡ್ತಾ ಹೋದಾಗ ಅದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ, ಅದು ಮುಂದೆ ಕಟ್ಟಿಗೋದು ಬುತ್ತಿ ಸರ್ವಜ್ಞ ಎನ್ನುವ ಹಾಗೆ ನಮ್ಮ ಜೀವನದಲ್ಲಿ ನಾವೇನು ಗಳಿಸ್ತೀವೋ, 100 ರೂಪಾಯಿ ಗಳಿಸ್ತೀವಿ, 100 ರೂಪಾಯಿನೂ ನಾವು ನನಗೆ ಇರಲಿ ಅಂತೀವಿ. ಆದ್ರೆ 1 ರೂಪಾಯಿನ ಈ ಸಮಾಜದಲ್ಲಿ ನಾವು ಬಿತ್ತಿದ್ರೆ, ದಾನ ಧರ್ಮಕ್ಕಾಗಿ, ನೊಂದವರಿಗೆ, ಬೆಂದವರಿಗೆ, ಶಿಕ್ಷಣಕ್ಕಾಗಿ, ದೀನರಿಗೆ, ದುರ್ಬಲರಿಗೆ, ಇಂಥವರಿಗೆ ನೀಡಿದಾಗ ಅದು ದುಪ್ಪಟ್ಟಾಗಿ ಬೆಳೀತದೆ. ನೀವು ಕೊಟ್ಟಿದ್ದು ಮಾತ್ರ ಈ ಜಗತ್ತಿನಲ್ಲಿ ನಿಮ್ಮನ್ನ ಕಾಯುತ್ತೆ. ನೀವು ಕೊಡ್ಲಾರ್ದಂದ್ರೆ ಬಚ್ಚಿಟ್ಟಿದ್ದು ನಿಮ್ಮನ್ನು ಕಾಯಲ್ಲ, ಅದು ಮತ್ತೊಬ್ಬರಿಗೆ ಸಿಗುತ್ತೆ. ಅದಕ್ಕೆ ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ, ಅದು ಮುಂದೆ ಕಟ್ಟಿಹದು ಬುತ್ತಿ ಸರ್ವಜ್ಞ ಎನ್ನುವ ಹಾಗೆ ನಾವೆಲ್ಲರೂ ಏನು ಗಳಿಸ್ತೀವಿ ಅದರಲ್ಲಿ ಇಂತಹ ಆಶ್ರಮಗಳಿಗೆ, ತ್ಯಾಗಿಗಳಿಗೆ ಸಹಾಯ ಮಾಡಿ. ಅವ್ರು ತಮಗಾಗಿ ಇಟ್ಕೊಳ್ಳಲ್ಲ, ಹೌದಲ್ಲ? ಸಂಘ ಸಂಸ್ಥೆಗಳನ್ನು ಕಟ್ಟಿ ನೊಂದವರ ಬೆಂದವರಿಗೆ ಏನೋ ಒಂದು ಆಶ್ರಯವನ್ನು ಕೊಟ್ಟು
ಅವರನ್ನು ಮುನ್ನಡೆಸ್ತಾರೆ, ನಮಗೂ ಒಂದು ಜ್ಞಾನ ಮಾರ್ಗವನ್ನು ಕೊಟ್ಟು ನಮ್ಮನ್ನು ದೈವ ಮಾರ್ಗದಲ್ಲಿ ನಡೆಸ್ತಾರೆ. ಹಾಗಾಗಿ ಅಂತಹ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಗಳಾಗೋಣ ಅಂತ ಹೇಳಿ ನನ್ನ ಒಂದು 2 ಮಾತುಗಳನ್ನು ಗುರುಚರಣಕ್ಕೆ ಸಮರ್ಪಣೆ ಮಾಡ್ತೇನೆ. ಸರ್ವರಿಗೂ ಶರಣು ಶರಣ.